ಎಲ್ಲರಿಗೂ ನಮಸ್ಕಾರ. ನಾನು ಹೋಗ್ತಾ ಇದ್ದೀನಿ ಸಿರ್ಸಿ ಮಾರಿಕಾಂಬಾ ಜಾತ್ರೆಗೆ. ಬೈಕ್ ಮೇಲೆ ಜರ್ನಿ ಮಾಡ್ತಾ ಇದ್ದೀನಿ, ಅದು ನೈಟು. ಯಾಕಂದರೆ ನಾಳೆನೇ ಜಾತ್ರೆ ಇರೋದು, ತೇರು ಬರೋ ದಿನ ನಾಳೆ. ಹಾಗಾಗಿ ಇವತ್ತೇ ಹೋಗ್ತಾ ಇದ್ದೀನಿ. ನೋಡ್ಬೋದು, ಹುಬ್ಳಿಯಿಂದ ನಮ್ಮ ಫ್ರೆಂಡ್ನು ಕೂಡ ಕರ್ಕೊಂಡು ಹೋದೆ ಅನ್ಬೋದು. ಇನ್ನು ಕೇವಲ 56 ಕಿಲೋಮೀಟ್ರ್ ಹೋದರೆ ಸಿರ್ಸಿಗೆ ರೀಚ್ ಆಗ್ತೀವಿ ಅನ್ಬೋದು. ಸಿರ್ಸಿನಲ್ಲಿ ನಮ್ಮ ಮಾಮಗಳ ಮನೆ ಇದೆ, ಅಲ್ಲೇ ಹೋಗಿ ಸ್ಟೇ ಮಾಡ್ತೀನಿ. ನಾಳೆ ಬೆಳಗ್ಗೆ ತೇರು ಬರೋ ಟೈಮಿಗೆ ನಿಮಗೆ ಎಲ್ಲನೂ ಕೂಡ ತೋರಿಸ್ತೀನಿ ಅನ್ಬೋದು. ಯಾವುದೇ ರೀತಿ ಪ್ಲ್ಯಾನಿಂಗ್ ಇದ್ರಿಕೆಲ್ಲ ವಿಡಿಯೋ ಮಾಡಬೇಕು ಅಂತ, ಹಾಗಾಗಿ ಎಲ್ಲ ವಿಡಿಯೋದ್ರಲ್ಲೂ ಸ್ವಲ್ಪ ವಾಯ್ಸ್ ಅವರೇ ಕೊಡ್ತಾ ಇದ್ದೀನಿ ಅನ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ಬಂದಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮರದೆ ನೀವೇನಾದರೂ ಸಿರ್ಸಿಗೆ ಬಂದಿದ್ದರೆ ಕಮೆಂಟ್ ಕೂಡ ಮಾಡಿ. ಹಾಯ್ ಫ್ರೆಂಡ್ಸ್, ಇವಾಗೇನು ನೀವು ಮೇಲ್ಗಡೆ ನೋಡ್ತಾ ಇದ್ದೀರಲ್ಲ, ಇವಾಗ ಟೈಮ್ ಬಂದು 11:30 ಆಗಿತ್ತು. 11:30 ಟೈಮಿಗೆ ನಾನು ಮುಂದ್ಗಡೆ ಹೋಗ್ತಾ ಇರುವಾಗ ಇಲ್ಲಿ ಫ್ರೀಯಾಗಿ ಮಜ್ಜಿಗೆ ಕೊಡ್ತಾಯಿದ್ರು. ಗ್ಲಾಸ್ನಲ್ಲಿ ಹಾಕಿಟ್ಟಿರ್ತಾರೆ, ನಾವೇ ಗ್ಲಾಸ್ ತೊಗೊಂಡು ಕುಡಿಬೋದು, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಬಿಸಿಲು ಬೇರೆ ಆಗಿತ್ತು, ನಾನು ಕೂಡ ಒಂದು ಗ್ಲಾಸ್ ಕುಡಿದೆ ಅನ್ಬೋದು. ನಂತರ ಮುಂದ್ಗಡೆ ಬಂದಾಗ ಗೊತ್ತಾಯಿತು ಇಲ್ಲೇ ಸಿರ್ಸಿ ಮಾರಿಕಾಂಬಾ ದೇವಿನ ಕುಂಡ್ರಿಸ್ತಾರೆ ಅಂತ. ಅಂದರೆ ಈ ಒಂದು ಪ್ಲೇಸ್ ಬಂದು ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಇದೆ ಅನ್ಬೋದು. ಹಳೆ ಬಸ್ ಸ್ಟ್ಯಾಂಡ್ ಹತ್ರನೇ ಇದೆ ಅಂತ ನಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಯಾಕಂದರೆ ಮಾಮೂಲಿ ಟೈಮ್ನಲ್ಲೇ ಬೇರೆ, ಇವಾಗ ಜಾತ್ರೆ ಟೈಮ್ನಲ್ಲಿ ತುಂಬ ಕನ್ಫ್ಯೂಸ್ ಆಗುತ್ತೆ ಅನ್ಬೋದು. ನಂತರ ಅದೇ ರೀತಿಯೇ ಮುಂದ್ಗಡೆ ಹೋದರೆ ನೋಡ್ಬೋದು, ಇಲ್ಲೇ ನಮಗೆ ದೇವಿ ದೇವಸ್ಥಾನ ಇದೆ ಅನ್ಬೋದು, ಅಂದರೆ ಮಾರಿಕಾಂಬಾ ದೇವಿಯ ದೇವಸ್ಥಾನ. ಬಟ್ ಆದರೆ ನಾನು ಅಲ್ಲಿಗೆ ಹೋಗಲಿಲ್ಲ ಅನ್ಬೋದು, ಯಾಕಂದರೆ ತೇರು ಬರ್ತಾ ಇತ್ತು ಆಲ್ರೆಡಿ. ಅಲ್ಲೇ ತುಂಬ ಜನ ರಶ್ ಆಗಿಬಿಟ್ಟಿತ್ತು ಅನ್ಬೋದು, ಅದನ್ನು ಕೂಡ ತೋರಿಸ್ತೀನಿ. ಇವಾಗ ಏನು ನೀವು ಮೇಲ್ಗಡೆ ನೋಡ್ತಾ ಇದ್ದೀರಲ್ಲ, ಇದು ಇವಾಗ ತೇರು ಬರ್ತಾ ಇರೋದು ಅನ್ಬೋದು. ಆಲ್ರೆಡಿ ಸಿರ್ಸಿ ಮಾರಿಕಾಂಬಾ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದಿತ್ತು. ಇದೇ ರೂಟ್ ಹಿಡಿದು ಮುಂದ್ಗಡೆ ಹೋದರೆ ಸಿರ್ಸಿ ಮಾರಿಕಾಂಬಾ ದೇವಸ್ಥಾನಕ್ಕೆ ಹೋಗ್ತೀವಿ. ಬಟ್ ಅಲ್ಲಿ ಏನೂ ಇರೋದಿಲ್ಲ, ಬಟ್ ನೀವು ಅಲ್ಲಿ ಹೋದರೆ ಕೋಣನ ನೋಡ್ಬೋದು. ಬಟ್ ಇವಾಗ ನಾವು ಕೂಡ ಹೋಗಬೇಕು ಅಂತ ಇತ್ತು, ಬಟ್ ಹೋಗೋಕ್ಕಾಗಲಿಲ್ಲ. ಯಾಕಂದರೆ ಇಲ್ಲಿ ನೋಡ್ಬೋದು ರಶ್ ಯಾವ ಥರ ಇದೆ ಅಂತ. ಮುಂದೆ ಹೋಗೋಕ್ಕೂ ಬಿಡ್ತಾ ಇಲ್ಲ, ಹಿಂದೆ ಹೋಗೋಕ್ಕೂ ಬಿಡ್ತಾ ಇಲ್ಲ, ಯಾಕಂದರೆ ಅಷ್ಟು ರಶ್ ಆಗಿಬಿಡ್ತು ಅನ್ಬೋದು. ಬರೋವಾಗೇನೋ ಬಂದುಬಿಟ್ವಿ, ಹೋಗೋಕ್ಕೆ ಆಗಲಿಲ್ಲ ತೇರು ಹೋಗೋ ಮಟ್ಟ. ಅಲ್ಲಿವರೆಗೂ ಅಲ್ಲೇ ನಿಂತ್ಕೊಂಡಿದ್ದೀನಿ ಅನ್ಬೋದು. ಅದರಲ್ಲಿ ಬೇರೆ ಅಕ್ಕಪಕ್ಕ ಇದ್ದರು ಫುಲ್ ದುಗ್ಸಾಡ್ತಿದ್ರು. ನೋಡ್ಬೋದು, ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿದ್ದು ಬಿಟ್ಟರೆ ಬೇರೆ ಏನೂ ಇಲ್ಲ. ಟ್ರೈಪಾಡ್ ಬೇರೆ ಇತ್ತು ಕೈಯಲ್ಲಿ. ಅದರಲ್ಲಿ ಬೇರೆ ಯಾರೋ ಒಬ್ಬ ನಮ್ಮ ಮೈಕ್ ಏನೋ ಕದ್ಬಿಟ್ಟಿದ್ದ. ಸೊ ಅಂಥದ್ರಲ್ಲಿ ಅವನು ಬೈದು ಮೈಕ್ ಇಸ್ಕೊಂಡ್ವಿ. ಅಂದರೆ ಮೈಕ್ ಯಾವ ಥರ ಇರುತ್ತೆ ಅಂತಲೂ ಕೂಡ ತೋರಿಸ್ತೀನಿ. ನಮ್ಮ ಮಾಮನ ಮಗ ಬಂದಿದ್ದ ಅನ್ಬೋದು ನನ್ನ ಜೊತೆ, ನಂದೀಶ್ ಅಂತ ಅವನ ಹೆಸರು. ಸೊ ತೋರಿಸ್ತೀನಿ, ನೋಡ್ಬೋದು. ಇವಾಗ ಅವನ ಕೈಯಲ್ಲಿತ್ತು ಮೈಕು, ಆ ಮೈಕ್ನ ಯಾರೋ ಕಸ್ಕೊಂಡ್ಬಿಟ್ಟಿದ್ದಂತೆ. ಸೊ ಅವನಿಗೆ ಬೈದು ಮೈಕ್ನ ಇಸ್ಕೊಂಡ್ವಿ, ಕೊಟ್ಟ ಅನ್ಬೋದು. ಅಂಥ ರಶ್ನಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಅಂಥದ್ರಲ್ಲಿ ಬೇರೆ ನಮ್ಮ ಹತ್ರ ಫೋನ್ ಗೀನೆಲ್ಲ ಕಿಶೆದಲ್ಲಿ ಇಟ್ಕೊಂಡು ನಾವು ಮೇಲೆ ನೋಡ್ತಾ ಇದ್ದರೆ ಮುಗಿದೋಯ್ತು, ಕಿಶೆನೇ ಕಟ್ ಮಾಡಿಬಿಟ್ಟಿರ್ತಾರೆ ಅನ್ಬೋದು. ಸೊ ಹಾಗಾಗಿ ಎಲ್ಲ ಡೇಂಜರ್ ಅನ್ಬೋದು ಈ ಒಂದು ಪ್ಲೇಸ್ನಲ್ಲೆಲ್ಲ ನಿಂತ್ಕೊಳ್ಳೋದು. ನೋಡ್ಬೋದು, ಇವನ ಕೈಯಲ್ಲಿರೋ ಮೈಕ್ ಇವಾಗ ಸಿಕ್ತು ಅನ್ಬೋದು, ಇಸ್ಕೊಂಡಿದ್ದಾನೆ ಅನ್ಬೋದು. ಅದನ್ನೆಲ್ಲ ನಾನು ನಿಮಗೆ ಶೂಟ್ ಮಾಡಿ ತೋರಿಸೋಕ್ಕಾಗಲ್ಲ. ಇವಾಗ ನೋಡ್ತಾ ಇರ್ಬೋದು, ತೇರು ನಮ್ಮ ಹತ್ರ ಬಂದಂಗೆ ಫುಲ್ ಜನ ಬರ್ತಾ ಇದ್ರು ಅನ್ಬೋದು. ಯಾಕಂದರೆ ಆ ಕಡೆಯಿಂದನೂ ಬರ್ತಾ ಇದ್ರು, ಈ ಕಡೆಯಿಂದನೂ ಬರ್ತಾ ಇದ್ರು, ಏನೂ ಮಾಡೋಕ್ಕಾಗಲ್ಲ. ಅದರಲ್ಲಿ ಬೇರೆ ನೋಡ್ಬೋದು, ನಡಕ್ಕೆಲ್ಲ ಲೇಡೀಸ್ ಕೂಡ ಇದ್ರು ಅನ್ಬೋದು. ದುಗ್ಸಾಡ್ತಾ ಇದ್ರು ಅಕ್ಕಪಕ್ಕ ಇದ್ದರು, ಆದರೂ ಏನೂ ಮಾಡೋಕ್ಕಾಗಲ್ಲ. ಅದರಲ್ಲಿ ಬೇರೆ ಮಗುನೆಲ್ಲ ಎತ್ಕೊಂಡಿದ್ರು. ಇಂಥ ಸಿಚುವೇಷನಲ್ಲಿ ಅವ್ರಿಗೂ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ತುಂಬಾ ಬೇಜಾರಾಯಿತು ಅನ್ಬೋದು. ಇನ್ನೇನಾದರೂ ನೀವು ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಇದ್ದರೆ ನೀವೇನು ಮಾಡಿ ಅಂದರೆ ಸೇಫ್ ಆಗಿರೋ ಒಂದು ಪ್ಲೇಸ್ನ ನೋಡ್ಕೊಂಡಿರಿ. ಇಲ್ಲಾಂದರೆ ಮೇಲ್ಗಡೆ ಅದು ಎಲ್ಲಾದರೂ ಹೋಗಿ ನಿಂತ್ಕೋಬೋದು. ಅಕ್ಕಪಕ್ಕನೂ ನಿಂತ್ಕೊಂಡಿದ್ರು, ಅದೇ ರೀತಿ ಮೇಲ್ಗಡೆನೂ ಕೂಡ ಇದ್ರು ಅನ್ಬೋದು. ನೋಡ್ಬೋದು, ಇವಾಗ ನಿಮಗೆ ಮೇಲ್ಗಡೆನೂ ಕೂಡ ತೋರಿಸ್ತೀನಿ. ಅದೇ ರೀತಿ ತೇರು ನಮ್ಮ ಹತ್ರ ಬಂದಂಗೆ ಇನ್ನೂ ರಶ್ ಆಯಿತು ಅನ್ಬೋದು. ಉಸಿರಾಡೋಕ್ಕೂ ಕೂಡ ಪ್ರಾಬ್ಲಮ್ ಆಯಿತು, ಅಷ್ಟು ರಶ್ ಆಗ್ತಾ ಇತ್ತು ಅನ್ಬೋದು. ಯಾರಾದರೂ ಬಂದಿದ್ದರೆ ಈ ಒಂದು ಪ್ಲೇಸ್ನಲ್ಲಿ ಇದ್ದರೆ ಕಮೆಂಟ್ ಮಾಡಿ. ವಿಡಿಯೋ ಏನಾದರೂ ನೀವು ನೋಡಿದ್ರಿ ಅಂದರೆ ಅದೇ ರೀತಿ ಲೈಕ್ ಮಾಡಿ. ಕಮೆಂಟ್ ಮಾಡೋದ್ರಿಂದ ನಮಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಜನ ಇದ್ದರು ಅಂತ. ಓಕೆ, ನೋಡ್ಬೋದು, ಇವಾಗ ತೇರು ನಮ್ಮ ಹತ್ರನೇ ಬಂತು. ನಾನು ಕೂಡ ಟಚ್ ಮಾಡಬೇಕು ಅಂತ ಹೋದೆ, ಬಟ್ ಆಗಲಿಲ್ಲ ಅನ್ಬೋದು. ನೋಡ್ಬೋದು ಮುಂದ್ಗಡೆ ಎಷ್ಟು ಜನ ಇದ್ದಾರೆ ಅಂತ. ಆ ನಂತರ ಏನಾಯಿತು ಅಂದರೆ ಸ್ವಲ್ಪ ಜನ ಎಲ್ಲ ಹೋದ್ರು ಅನ್ಬೋದು. ಅಂದರೆ ತೇರು ಮುಂದ್ಗಡೆ ಹೋದಂಗೆ ಎಲ್ಲರೂ ಕೂಡ ಅದರ ಹಿಂದ್ಗಡೆಯಿಂದ ಹೋದ್ರು ಅನ್ಬೋದು. ನೋಡ್ಬೋದು, ಇದು ಹಿಂದ್ಗಡೆ ತೋರಿಸ್ತಾ ಇದ್ದೀನಿ. ಮೇಲ್ಗಡೆ ಎಲ್ಲ ಇದ್ದಾರೆ, ನೋಡ್ಬೋದು ಜನ ಹೆಂಗೆ ನಿಂತ್ಕೊಂಡಿದ್ದಾರೆ ಅಂತ. ಅದೇ ರೀತಿ ಇವಾಗ ನೋಡ್ಬೋದು ಒಂದೊಂದು ಹೆಜ್ಜೆ ಇಟ್ಕೊಂಡು ಹೋಗಬೇಕಾಯ್ತು, ಯಾಕಂದರೆ ತೇರು ಮುಂದ್ಗಡೆ ಹೋಗಿದೆ, ಅದ್ರ ಹಿಂದ್ಗಡೆಯಿಂದ ಹೋಗ್ತಾ ಇದ್ದೀವಿ. ಇಲ್ಲಿವರೆಗೂ ಏನು ನೋಡಿದ್ರಿ, ಇವಾಗ ತೇರು ನೋಡಿದ್ರಿ. ಇನ್ನೇನು ನಿಮ್ಗೆ ಏನು ತೋರಿಸ್ತೀನಿ ಅಂದರೆ ಜಾತ್ರೆ ತೋರಿಸ್ತೀನಿ. ಅದು ಕೂಡ ನಾನು ಒಬ್ಬನೇ ಅಲ್ಲ, ನಮ್ಮ ಮಾಮನ ಮಕ್ಕಳೆಲ್ಲ ಬಂದಿದ್ದರೆ ಎಲ್ಲರೂ ಕೂಡ ತೋರಿಸ್ತೀನಿ. ನಮಸ್ಕಾರ, ನಾನಿದ್ದೀನಿ ಸಿರ್ಸಿ ಒಳಗೆ. ಇವಾಗ ಸಿರ್ಸಿ ಜಾತ್ರೆಗೆ ಹೋಗ್ತಾ ಇದ್ದೀನಿ. ಅವಾಗಿಂದ ಎಲ್ಲ ನೀವು ತೇರೆಲ್ಲ ನೋಡಿದ್ರಿ. ಸ್ಟಾರ್ಟಿಂಗು ತೇರೆಲ್ಲ ತೋರಿಸಿದ್ದೆ ಮಧ್ಯಾಹ್ನ ಟೈಮ್ನಲ್ಲಿ ನಿಮಗೆ. ಇವಾಗ ಜಾತ್ರೆಗೆ ಹೋಗ್ತಾ ಇದ್ವಿ. ಜಾತ್ರೆಗೆ ಹೋದ್ಮೇಲೆ ಏನೆಲ್ಲ ಆಟ ಆಡ್ತೀವಿ ಎಲ್ಲನೂ ಕೂಡ ತೋರಿಸ್ತೀನಿ. ನೋಡ್ಬೋದು, ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಅನ್ಬೋದು. ಫ್ರೆಂಡ್ಸ್, ನಾವೀಗ ಸಿರ್ಸಿ ಜಾತ್ರೆಗೆ ಹೋಗ್ತಾ ಇದ್ದೀವಿ. ವಿಡಿಯೋ ಹಾಕೊಂಡು ನಾ ಬರೋಣ. ಇವಾಗೇನು ನೀವು ಮೇಲ್ಗಡೆ ನೋಡ್ತಾ ಇದ್ದಾರಲ್ಲ, ಇವಳ ಹೆಸರು ರಕ್ಷಿತಾ ಅಂತ. ಇವಳು ನಮ್ಮ ಮಾಮನ ಮಗಳು. ಇದೇ ರೀತಿಯೇ ಒಂದು 10 ನಿಮಿಷ ವಿಡಿಯೋ ಮಾಡ್ತಾ ಹೋಗಿದ್ದಾಳೆ. ಎಲ್ಲೆಲ್ಲ ಮಾತಾಡಿದ್ದಾಳೆ ಅದನ್ನು ಮಾತ್ರ ನಾನು ಈ ಒಂದು ವಿಡಿಯೋದ್ರಲ್ಲಿ ತೋರಿಸಿದ್ದೀನಿ. ಸುಮ್ಮನೆ ಈ ರೀತಿಯಾಗೆಲ್ಲ ತೋರಿಸಿದ್ರೆ ಯೂಸ್ ಇಲ್ಲ ಅಂತ ಎಲ್ಲಿ ಮಾತಾಡಿದ್ದಾಳೆ ಅದನ್ನು ಮಾತ್ರ ನಿಮಗೆ ತೋರಿಸಿದ್ದೀನಿ ಅನ್ಬೋದು. ಅದೇ ರೀತಿ ನಾವು ಅಷ್ಟೇ ಬಂದಿರಕ್ಕಿಲ್ಲ, ನಮ್ಮ ಜೊತೆ ಇನ್ನೂ ಕೂಡ ಬಂದಿದ್ರು ಅನ್ಬೋದು. ಹಿಂದೆ ಏನು ಬರ್ತಾ ಇದ್ದಾರಲ್ಲ ಎಲ್ಲರೂ ಕೂಡ ನಾವು ಬಂದಿದ್ವಿ ಅನ್ಬೋದು. ಪಕ್ಕದಲ್ಲಿರೋ ನನ್ನ ಫ್ರೆಂಡು ಹುಬ್ಳಿ. ಗುಂಪು ಗುಂಪಲಿ ಗೌರಿ ಗಂಗೆ, ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋ
ಬೆಪ್ಪಾಗವ್ರೆ ಬೆರಗು ಕಣ್ಣಲ್ಲಿ ನೋಡ್ತಾ ಅತಿ ದೊಡ್ಡ ಜಾತ್ರೆ ಅನ್ಬೋದು ಸಿರ್ಸಿ ಮಾರಿಕಾಂಬ ಜಾತ್ರೆ. ನೋಡ್ತಾ ಇರ್ಬೋದು ಎಷ್ಟೆಲ್ಲ ಜನ ಬಂದಿದ್ದಾರೆ ಅಂತ. ಅದರಲ್ಲಿ ಬೇರೆ ಫ್ರೀ ಬಸ್ ಅಲ್ವಾ, ಲೇಡೀಸ್ ಕೂಡ ತುಂಬಾನೇ ಇದ್ರು ಅನ್ಬೋದು. ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ದೇವಿ ಯಾಕೆ ಸಿರ್ಸಿಗೆ ಬಂದ್ಲು ಅಂತ. ಸಿರ್ಸಿ ಮಾರಿಕಾಂಬ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಲ್ಲೋ ಗೊತ್ತಿಲ್ಲ, ಸ್ವಲ್ಪ ನಿಮಗೆ ತಿಳಿಸ್ಕೊಡ್ತೀನಿ. ದೇವಿ ಸಿರ್ಸಿಗೆ ಬರಲು ಕಾರಣವೇನೆಂದರೆ ದೇವಿಯನ್ನು ಕಳ್ಳರು ಕಳ್ತನ ಮಾಡಿರುತ್ತಾರೆ. ನಂತರ ಬಂಗಾರ ಒಡವೆ ಎಲ್ಲವನ್ನು ತೆಗೆದು ಸಿರ್ಸಿಯ ಒಂದು ಕೆರೆಗೆ ಹಾಕಿರುತ್ತಾರೆ. ಅದೇ ಕೆರೆ ದೇವಿ ಕೆರೆ ಆಗಿರುತ್ತದೆ. ನಂತರ ಒಬ್ಬ ಭಕ್ತನ ಕನಸಿನಲ್ಲಿ ದೇವಿ ಬರುತ್ತಾಳೆ. ನಾನು ಈ ಕೆರೆಯಲ್ಲಿದ್ದೀನಿ ಅಂತ ಹೇಳುತ್ತಾಳೆ. ನಂತರ ಅವನು ಊರ ಜನರಿಗೆಲ್ಲ ತಿಳಿಸಿ ದೇವಿಯನ್ನು ಹೊರಗೆ ತೆಗೆಯುತ್ತಾರೆ. ನಂತರ ಸಿರ್ಸಿಯ ಮಾರಿಕಾಂಬ ಅಂತ ಹೆಸರನ್ನು ಕೂಡ ಇಡುತ್ತಾರೆ. ಸಿರ್ಸಿ ಮಾರಿಕಾಂಬ ದೇವಸ್ಥಾನ ಅಂತ ಹೆಸರನ್ನು ಕೂಡ ಇಡುತ್ತಾರೆ. ದೇವಿಯನ್ನು ಸಿರ್ಸಿಯಲ್ಲೇ ಪ್ರತಿಷ್ಠಾಪನೆ ಕೂಡ ಮಾಡುತ್ತಾರೆ. 2 ವರ್ಷಕ್ಕೆ ಒಮ್ಮೆ ಜಾತ್ರೆ ಕೂಡ ನಡೀತಾ ಇದೆ. ಇವಾಗ ಮೇಲ್ಗಡೆ ನೋಡ್ತಾ ಇದ್ದೀರಲ್ಲ, ಇದೇ ಮಂಟಪದಲ್ಲೇ ದೇವಿ ಇದ್ದಾಳೆ. ಬೆಳಗ್ಗೆ ಟೈಮ್ನಲ್ಲಿ ನೀವು ನೋಡಿದ್ರಿ ತೇರ್ ಮುಖಾಂತರ ಕರ್ಕೊಂಡು ಬಂದಿರುತ್ತಾರೆ. ಇದೇ ಮಂಟಪದಲ್ಲೇ ದೇವಿನ ಇಡ್ತಾರೆ ಅನ್ಬೋದು. ನೋಡ್ತಾ ಇರ್ಬೋದು 9 ದಿನ ದೇವಿ ಇಲ್ಲೇ ಇರ್ತಾಳೆ ಅನ್ಬೋದು. ಯಾರಾದರೂ ಭಕ್ತರು ಇವಾಗ ಏನಾದರೂ ದರ್ಶನ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂದರೆ ನೈಟ್ ಟೈಮ್ ಆದರೆ ಇವಾಗ ಫ್ರೀಯಾಗಿ ಆರಾಮಾಗಿ ಮಾಡ್ಬೋದು. ಮಾರ್ನಿಂಗ್ ಟೈಮ್ನಲ್ಲೂ ಫ್ರೀನೇ ಮಾಡ್ಬೋದು, ಯಾವುದೇ ರೀತಿ ದುಡ್ಡು ಕೊಡಬೇಕಂತ ಇಲ್ಲ. ಆದರೆ ಏನಾಗುತ್ತೆ, ತುಂಬಾ ರಶ್ ಇರುತ್ತೆ, ಲೈನ್ ಎಲ್ಲ ಹಚ್ಚಬೇಕಾಗುತ್ತೆ. ಸಿರ್ಸಿ ಜಾತ್ರೆಗೆ ನಿಮಗೆ ಬರೋಕ್ಕಾಗಿಲ್ಲ ಅಂದರೆ ದೇವಿಗೆ ಇಲ್ಲಿಂದನೇ ನಮಸ್ಕಾರ ಮಾಡ್ಕೊಂಬಿಡಿ. ಮುಂದಿನ ವರ್ಷ ಬರೋಕ್ಕೆ ಹೋಗಬೇಡಿ ಅಂತ ನಾನು ತಮ್ಲೈನಲ್ಲಿ ಹಾಕಿದ್ದೀನಿ. ಯಾಕೆ ಹಾಕಿದ್ದೀನಿ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಯಾರಾದರೂ ಲೇಡೀಸ್ ಏನಾದರೂ ಬರ್ತಾ ಇದ್ದೀರಾ, ಫ್ರೀ ಬಸ್ ಒಂದು ವೇಳೆ ಇದೇ ರೀತಿಯೇ ರನ್ನಿಂಗ್ ಇತ್ತು ಅಂದರೆ ನೀವು ಏನು ಮಾಡಿ ಅಂದರೆ ಬಂದರೂ ಕೂಡ ಸೇಫ್ ಜಾಗದಲ್ಲಿ ನಿಂತ್ಕೊಳ್ಳಿ. ಯಾಕಂದರೆ ಈ ಒಂದು ವಿಡಿಯೋದ್ರಲ್ಲಿ ನೀವು ಆಲ್ರೆಡಿ ನೋಡಿರ್ತೀರ ಎಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ ಅಂತ ತೇರು ಬರೋ ಟೈಮ್ನಲ್ಲಿ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಮುಂದಿನ ವರ್ಷ ಬಂದರೂ ಸೇಫ್ ಆಗಿರೋ ಜಾಗದಲ್ಲಿ ನಿಂತ್ಕೊಳ್ಳಿ ಅಂತಲೇ ಸಿರ್ಸಿಗೆ ಬರೋಕ್ಕೆ ಹೋಗ್ಬೇಡಿ ಅಂತ ಹಾಕಿದ್ದೀನಿ. ಹಾಗಾಗಿ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಅನ್ಬೋದು. ಇದನ್ನು ಒಂದು ನೆನಪಿಟ್ಕೊಂಡು ನೀವು ಮುಂದಿನ ವರ್ಷ ಜಾತ್ರೆಗೆ ಬನ್ನಿ, ಬರೋಕ್ಕೆ ಹೋಗ್ಬಿಡಿ ಅಂತ ಏನಿಲ್ಲ. ತುಂಬಾ ಚೆನ್ನಾಗಿರುತ್ತೆ ಜಾತ್ರೆ. 9 ದಿನ ನಡೆಯುತ್ತೆ ಜಾತ್ರೆ. ನಾವು ಕೂಡ ಏನಿದೆ ಮೊದಲನೇ ದಿನ ಬಂದ್ವಿ, 2 ದಿನ ಇದ್ದೆ ಅನ್ಬೋದು. ಅದೇ ರೀತಿ ಇವಾಗ ಆಟ ಆಡೋಕ್ಕೆ ಹೋಗ್ತಾ ಇದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ. ಅಲ್ಲಿ ಹೋದ್ಮೇಲೆ ಏನೆಲ್ಲ ಆಗುತ್ತೆ ಪ್ರತಿಯೊಂದನ್ನು ಕೂಡ ಒಂದು ರೀಲ್ಸ್ ಥರ ಮಾಡಿ ಯಾವುದೆಲ್ಲ ಆಟ ಆಡಿದ್ವಿ ಪ್ರತಿಯೊಂದನ್ನು ಕೂಡ ತೋರಿಸ್ತೀನಿ. ಆಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಜಾಸ್ತಿ ಆಟ ಆಡೋಕ್ಕಾಗಲಿಲ್ಲ, ಯಾಕಂದರೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಏನಂತಲೂ ಕೂಡ ಕೇಳೋಕ್ಕೆ ಹೋಗಬೇಡಿ. ಅದೇ ರೀತಿ ಇವಾಗ ನೋಡ್ತಾ ಇರ್ಬೋದು ದೇವಿಕೆರೆ ರೂಟ್ನಿಂದ ಮನೆಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಇಲ್ಲೇ ಒಂದು ಸ್ವಲ್ಪ ಹತ್ತಿರದಲ್ಲೇ ಮನೆ ಇದೆ ಅನ್ಬೋದು. ಸೊ ಹಾಗಾಗಿ ನೋಡ್ಕೊತಾ ಹೋಗ್ತಾ ಇದ್ದೀವಿ. ಇವಾಗ ಹೋಗಿ ನೆಕ್ಸ್ಟ್ ಏನಿದೆ ಅಂದರೆ ಊಟ ಮಾಡಿ ಮಲ್ಕೊತೀವಿ ಅನ್ಬೋದು. ಮಾರ್ನಿಂಗ್ ಬೆಳಗ್ಗೆ ಎದ್ದು ನಮ್ಮ ನಂದೀಶನ್ ಬರ್ತಡೇ ಇದೆ. ಸೊ ಹಾಗಾಗಿ ಕೇಕ್ ತೊಗೊಂಡ್ಬಂದು ಕಟ್ ಮಾಡಬೇಕಾಗಿದೆ. ಸೊ ಇವಾಗ ನಿಮಗೆ ಕೆಲವೊಂದು ಫೋಟೋ ತೋರಿಸ್ತಾ ಇದ್ದೀನಿ, ಜಾಸ್ತಿ ಏನು ತೋರಿಸಿಲ್ಲ ಅನ್ಬೋದು. ಕೇವಲ ಕೇಕ್ ತೊಗೊಂಬಂದು ಕೇಕ್ನ ಕಟ್ ಮಾಡಿದ್ದೀವಿ ನೋಡ್ಬೋದು ಮಾರ್ನಿಂಗ್ ಟೈಮ್ನಲ್ಲಿ. ಸೊ ನಂತರ ನಾವು ಊರಿಗೆ ಬರ್ತಾ ಇದ್ದೀವಿ ಅನ್ಬೋದು. ನೋಡ್ತಾ ಇರ್ಬೋದು ಬೈಕ್ ಮೇಲೆ ಬರ್ತಾ ಇರೋದು ಕೂಡ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಮೇಲ್ಗಡೆ. ಸೊ ಇವಾಗ ಹುಬ್ಳಿಯಲ್ಲಿ ನಮ್ಮ ಫ್ರೆಂಡ್ನ ಬಿಟ್ಟು ನಾನು ಬೆಳಗಾವಿಗೆ ರಿಟರ್ನ್ ಬಂದೆ ಅನ್ಬೋದು. ಈ ರೀತಿಯಾದ ಒಂದು ಎಕ್ಸ್ಪೀರಿಯನ್ಸ್ ಸಿರ್ಸಿ ಜಾತ್ರೆಗೆ ಹೋಗಿದ್ದಕ್ಕೆ ನಮಗೆ ಆಗಿದೆ. ನೀವೇನಾದರೂ ಸಿರ್ಸಿ ಜಾತ್ರೆಗೆ ಬಂದಿದ್ದರೆ ಈ ವಿಡಿಯೋಗೆ ಮರೀದೆ ಕಮೆಂಟ್ ಮಾಡಿ. ಅದೇ ರೀತಿ ನೀವೇನಾದರೂ ಮುಂದಿನ ವರ್ಷ ಬರ್ತೀನಿ ಅಂದರೆ, ಯಾಕಂದರೆ ವಿಡಿಯೋ ಹಾಕೋದೇ ಲೇಟ್ ಆಗಿಬಿಟ್ಟಿದೆ, 15-20 ದಿನ ಆಗೋಗಿದೆ ಜಾತ್ರೆ ಮುಗಿದು. ಅದಕ್ಕಾಗಿ ನೀವೇನಾದರೂ ವಿಡಿಯೋ ನೋಡಿದ್ರಿ ಅಂದರೆ ವಿಡಿಯೋಗೆ ಮರೀದೆ ಕಮೆಂಟ್ ಹಾಕಿ. ಮುಂದಿನ ವರ್ಷ ಎಲ್ಲ 2 ವರ್ಷಕ್ಕೊಮ್ಮೆ ಇರುತ್ತೆ ಜಾತ್ರೆ. 2026ರಲ್ಲಿ ನೀವು ಜಾತ್ರೆಗೆ ಮತ್ತೆ ಬರ್ತೀನಿ ಅಂತ ಇದ್ದರೆ ಮರೀದೆ ಎಲ್ಲರೂ ಕೂಡ ಕಮೆಂಟ್ ಹಾಕಿ ಯಾರೆಲ್ಲ ಬರ್ತೀರಾ ಅಂತ. ಇದೇ ರೀತಿಯೇ ಬೈಕ್ ಮೇಲೆ ಹೋಗೋ ಟ್ರಾವೆಲ್ ವೀಡಿಯೋಸ್ಗಳು, ಅದೇ ರೀತಿ ಬೈಕಿಗೆ ಮಾಡಿಫೈ ಮಾಡಿರೋ ವೀಡಿಯೋಸು ಪ್ರತಿಯೊಂದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಒಂದು ಸಪೋರ್ಟ್ ತುಂಬಾ ಮುಖ್ಯ. ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮರಿದೆ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು.